ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಿವಾನಂದ ಬಸವಂತಪ್ಪ ಅಂತ ಹೇಳಿ, ಚಿತ್ರಕಲಾವಿದ. ನಾನು ಮೂಲತಃ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನವ. ನನ್ನ ಬಾಲ್ಯದ ಅಭ್ಯಾಸ ಎಲ್ಲ ಅಲ್ಲೇ ನಡೀತು. ಆಮೇಲೆ ನಾನು ಧಾರವಾಡಕ್ಕೆ ಹೋದೆ, ದಾವಣಗೆರೆ ಕಾಲೇಜಿಗೆ ಹೋದೆ, ಆಮೇಲೆ ಗುಲ್ಬರ್ಗಾ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಕಲಿತೆ. ನಂತರ ಚಿತ್ರಕಲಾ ಪರಿಷತ್ನಲ್ಲಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಡಿಗ್ರಿ ಮಾಡಿದೆ. ಅದರಲ್ಲಿ ರ್ಯಾಂಕಲ್ಲಿ ಪಾಸ್ ಆದೆ. ಆಮೇಲೆ ಇದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ಹೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇದೆ, ಮ್ಯೂಸಿಯಮ್ಮು. ಅದರಲ್ಲಿ ಸುಮಾರು 4 ವರ್ಷ ನಾನು ಸೇವೆ ಮಾಡಿದೆ. ನಾನು ಈ ಬಿಸ್ನೆಸ್ ಅಂತಂದ್ರೆ ಸುಮಾರು 8-10 ವರ್ಷದಿಂದ ನಾನು ಶುರು ಮಾಡಿದ್ದೀನಿ ಸರ್. ಅದಕ್ಕಿಂತ ಮುಂಚೆ ನಾನು ಬರೀ ಕಲೆಕ್ಟ್ ಮಾಡ್ತಾ ಇದ್ದೆ. ಈಗ ಅದು ಕಲೆಕ್ಷನ್ ಮಾಡ್ತಾ ಈಗ ಬಿಸ್ನೆಸ್ ಥರ ಅದು ಕನ್ವರ್ಟ್ ಆಗಿದೆ. ಹಾಗಾಗಿ ನಾವು ಕಂಪ್ಲೀಟ್ ಬಿಸ್ನೆಸ್ ಮ್ಯಾನ್ ಅಂತ ಏನಿಲ್ಲ, ಆರ್ಟಿಸ್ಟ್ ಇರೋದ್ರಲಿಂದ ಆರ್ಟ್ ವರ್ಕ್ ಜೊತೆಗೆ ಇದನ್ನು ಒಂದು ಮಾಡ್ತಾ ಇರೋದ್ರಲಿಂದ ನನಗೇನು ಇದು ಬಿಸ್ನೆಸ್ ಅಂತ ಏನು ಅನಿಸಿಲ್ಲ. ಇದು ಒಂದು ಆರ್ಟ್ ಫಾರ್ಮ್ ಅಂತ ಹೇಳಿ ನಾನು ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟದ ಕೆಲಸ ಅಂದ್ರೆ ಈಗ ಬಿಸ್ನೆಸ್ ಎಲ್ಲ ಪ್ರೀವಿಯಸ್ ಇದ್ರ ಜೊತೆ ಬೇರೆ ಏನಾದ್ರು ಮಾಡ್ತೀರಾ? ಇಲ್ಲ, ಪೇಂಟಿಂಗ್ ಮಾಡ್ತೀನಿ. ನಾನು ಪೇಂಟಿಂಗ್ ಮಾಡ್ತಾ ಇರ್ತೀನಿ. ಜೊತೆಗೆ ನನ್ನ ಪೇಂಟಿಂಗು ಸೇಲ್ ಆಗುತ್ತೆ. ನಮ್ಗೆ ಕೆಲವೊಬ್ರು ಆರ್ಡರ್ಸ್ ಎಲ್ಲ ತಂದು ಕೊಡ್ತಾ ಇರ್ತಾರೆ, ನನಗೆ ಇಂಥದ್ದು ಪೇಂಟಿಂಗ್ ಬೇಕು ಅಂತೇಳಿ ಅದನ್ನು ಮಾಡಿ ಕೊಡ್ತಾ ಇರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನಾನು ಕೆಲವೊಂದಿಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಅನುಭವ ಮಂಟಪ ಆಗ್ತಾ ಇದೆಯಲ್ಲ ಬಸವ ಕಲ್ಯಾಣದಲ್ಲಿ, ಅದರದ್ದು ಕಂಪ್ಲೀಟ್ ಆರ್ಟ್ ವರ್ಕ್ಸ್ ಎಲ್ಲ ನಾನೇ ಮಾಡಿಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೂ ದೊಡ್ಡ ಮ್ಯೂರಲ್ಸ್ ಮಾಡಬೇಕಾಗಿತ್ತು. ಅದು ಏನೋ ಒಂದು ಇದರಿಂದ ಪಾಲಿಟಿಕ್ಸ್ಲಿಂದ ಅದು ಇನ್ನೂ ಸ್ವಲ್ಪ ಹೆಲ್ಡಪ್ ಆಗಿದೆ. ಬಟ್ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಕಲಾವಿದರಿಗೆ ಕೊಡಲಾರ್ದೆ ಯಾವುದೋ ಒಂದು ಇವರಿಗೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತೇಳಿ ಕೇಳಿ ಬಂತು. ಆದರೂ ಕೆಲವೊಬ್ಬರೆಲ್ಲ ನನಗೆ ಕೊಡಬೇಕಂತ ರೆಕಮೆಂಡೇಶನು ಮಾಡ್ತಾ ಇದ್ದಾರೆ. ಆ ಬಿಲ್ಡರ್ಸಿಗೆ ನನಗೆ ಕೊಟ್ಟು ಮಾಡಿಸ್ಬೇಕಂತ ಆಸೆ, ಆದರೆ ಆರ್ಕಿಟೆಕ್ಟಿಗೆ ಅವ್ರ ರಿಲೇಟಿವ್ಸಿಗೆ ಕೊಡಬೇಕು ಅಥವಾ ಅವ್ರಿಗೆ ಹತ್ತಿರ ಸಂಬಂಧಿಗಳಿಗೆ ಕೊಡಬೇಕು ಅನ್ನೋ ಆಸೆಯಿಂದ ಅದು ಇನ್ನೂ ಹಂಗೆ ಪೆಂಡಿಂಗ್ ಉಳಿದಿದೆ. ಕೆಲವೊಬ್ರು ಬೈತಾ ಇದ್ದಾರೆ ಆ ಕಲಾಕೃತಿಗಳು ಮಾಡಿರೋದ್ರಲ್ಲಿಂದ. ನಾನು ಮಾಡಿರುವಂಥದನ್ನು ಒಂದು ಅಪ್ರಿಷಿಯೇಷನ್ ಬರ್ತಾ ಇದೆ. ಹಾಗಾಗಿ ಅದು ಇನ್ನೂ ನಡೀತಾ ಇದೆ ಪ್ರಾಜೆಕ್ಟ್. ನಾವು ಆರ್ಟಿಸ್ಟ್ ಆಗಿಬಿಟ್ಟು ಯಾವುದಕ್ಕೆ ಇದು ಬಂದ್ರಿ ಅಂತಂದರೆ, ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಸಮಾಧಾನ ಸಿಗ್ತೈತಿ ಮನುಷ್ಯನಿಗೆ. ಬರೀ ಪೇಂಟಿಂಗ್ ಮಾಡಿಕೊಂಡು ಕೂತಾಗ ಒಂದೊಂದ್ಸರಿ ನಿಮಗೆ ಬೋರ್ ಅನ್ನಿಸ್ಬೋದು. ಇದ್ರ ಮಧ್ಯೆ ಇದ್ದಾಗ ಪ್ರತಿಯೊಂದು ವಸ್ತುಗಳನ್ನ ನೋಡ್ತೀವಿ, ಬೇರೆಯವ್ರಿಗೆ ತೋರಿಸ್ತೀವಿ, ಇದ್ರ ಬಗ್ಗೆ ನಾಲೆಜ್ ಕೊಡ್ತೀವಿ. ಹಾಗಾಗಿ ನಮ್ಗೆ ಒಂಥರ ಎನರ್ಜಿ ಕ್ರಿಯೇಟ್ ಆಗ್ತದೆ. ಆಮೇಲೆ ದುಡ್ಡು, ಈಗ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ಟು ಬಂದೆ. ಅದರೊಳಗೆ ಒಳ್ಳೆ ಸಂಬಳ ಸಿಗ್ತಿತ್ತು, ಎಲ್ಲ ಇರ್ತಿತ್ತು, ಗೌರವ ಇರ್ತಿತ್ತು, ಎಲ್ಲನೂ ಇಲ್ಲ ಅಂತಲ್ಲ. ಆದರೆ ಮನಸ್ಸಿಗೆ ಶಾಂತಿ ಅನ್ನೋದು ಇದೆಯಲ್ಲ, ಆ ಶಾಂತಿ ಸಿಗ್ಬೇಕಂದ್ರೆ ನಿಮಗೆ ಇಷ್ಟ ಆಗಿರೋ ಕೆಲಸ ನೀವು ಮಾಡಬೇಕು. ನಮ್ಮ ತಂದೆಯವ್ರಿಗೆ ಇತ್ತಿದ್ದು ಮೊದಲು. ನಮ್ಮ ತಂದೆಯವರು ಅಂದರೆ ಈ ಥರ ಕಲಾತ್ಮಕ ವಸ್ತುಗಳಂತ ಏನು ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಹಳೆಯ ಕಾಲದ್ದು ಏನೋ ವಸ್ತುಗಳು ಸಿಕ್ಕರೆ ಅವ್ನ ತೊಗೊಂಬಂದು ಮನೆಯಲ್ಲಿ ಇಡೋದು, ನಮ್ಗೆ ತೋರಿಸೋದು, ಅದೆಲ್ಲ ಮಾಡ್ತಿದ್ರು. ನಾವು ಚಿಕ್ಕವರಿದ್ದಾಗ ಇವ್ರಿಗೆ ಇದೇನಪ್ಪ ಇಂಥ ಇಂಟ್ರೆಸ್ಟ್ ಅಂತ. ಆದರೆ ಅವರು ಹಳಿ ನಾಣ್ಯ ಅಂತ ಏನು ತರ್ತಿದ್ರಲ್ಲ, ಅವೆಲ್ಲ ಡೂಪ್ಲಿಕೇಟ್ ಇರ್ತಿದ್ವು. ಒಂದೊಂದು ಡೂಪ್ಲಿಕೇಟ್ ಅಂದ್ರೆ ಅವ್ರಿಗೇನು ಹಳಿ ತಾಮ್ರದ ನಾಣ್ಯ ಅಂದ್ರೆ ಒರಿಜಿನಲ್ ಇದ್ದಿರ್ಬೋದು ಅಂತ ಅವ್ರು ತೊಗೊಳ್ತಿದ್ರು. ಅದ್ರೊಳಗೆ ಒಂದೊಂದು ಒರಿಜಿನಲ್ ಇರ್ತಿದ್ವು, ಒಂದೊಂದು ಬೇಕಾದ. ಈಗೆಲ್ಲ ಡೂಪ್ಲಿಕೇಟ್ ನಾಣ್ಯಗಳು ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ. ಅದನ್ನ ಕಲೆಕ್ಟರ್ಸಿಗೆ ಗೊತ್ತಾಗ್ತದೆ. ಇದು ಆಕಸ್ಮಿಕವಾಗಿ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿರೋದು. ನಾನು ನಮ್ಮ ಹತ್ರ ಸುಮಾರು ಐಟಮ್ಗಳನ್ನ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ನಮ್ಮದು ಕಾಲೇಜ್ ಇತ್ತು ಮುಂಚೆ. ಕಾಲೇಜ್ ಇದ್ದಾಗ ಅದು ಸುಮಾರು ಐಟಮ್ ನನಗೆ ಇಷ್ಟ ಆಗಿದ್ದು ಎಲ್ಲ ತಂದು ಇಡ್ತಾ ಇದ್ದೆ. ವಿದ್ಯಾರ್ಥಿಗಳು ತೋರಿಸ್ತಿದ್ದೆ, ಅವನ್ನ ಕಾಪಿ ಮಾಡೋದಕ್ಕೆ ಹೇಳ್ತಿದ್ದೆ, ಡ್ರಾಯಿಂಗ್ಸ್ ಅದೆಲ್ಲ. ಅದು ಆಕಸ್ಮಿಕವಾಗಿ ನಾನು ಒಂದು ಕಡೆ ಆ್ಯಂಟಿಕ್ ವಸ್ತುಗಳನ್ನ ಪರ್ಚೇಸ್ ಮಾಡೋ ಶಾಪು ಖಾಲಿ ಇತ್ತದು. ನಾನು ಸುಮ್ಮನೆ ಹೋಗಿ ಕ್ಯಾಶುವಲಿ ಕೇಳಿದೆ, ಇದು ಏನು ಇದು ರೆಂಟಿಗೆ ಇದೆಯಾ, ಖಾಲಿ ಇದೆಯಾ ಅಂತ ಕೇಳಿದಾಗ ಖಾಲಿ ಇದೆಯಾ ಅಂತ ಹೇಳಿದ್ರು. ಹೌದಾ ಅಂತೇಳಿ ನಮ್ಮ ಹೆಂಗೋ ಇದನ್ನ ನಮ್ಮ ಸಾಮಾನುಗಳು ಏನಾದ್ರು ಮಾಡಬೇಕಾಗಿತ್ತಲ್ಲ, ಅದಕ್ಕೊಂದು ಶೇಪ್ ಕೊಡಬೇಕಾಗ್ತಿತ್ತು. ಆಮೇಲೆ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಎಂಥ ಮುರಿದೋಗಿರೋ ವಸ್ತುಗಳಿದ್ರು ಅದಕ್ಕೊಂದು ಕಲಾತ್ಮಕ ರೂಪ ಕೊಡ್ತಿದ್ದೀವಿ. ಅದು ಎಲ್ಲರಿಗೂ ಇಷ್ಟ ಶುರುವಾಯಿತು. ನಮ್ಗೆ ಎಷ್ಟು ಜನ ಸ್ನೇಹಿತರು, ಸುಮಾರು ಒಂದು 4-5 ಜನ ಸ್ನೇಹಿತರು ಆಗ್ಬಿಟ್ಟಿದ್ದಾರೆ ಇದನ್ನು ಒಂದು ಕೆಲಸ ಮಾಡೋದ್ರಲ್ಲಿಂದ. ಅವ್ರು ಬರೋರು, ಸರ್ ಇದು ಚೆನ್ನಾಗಿದೆ ನಮ್ಗೆ ಕೊಡಿ,
ಅಂತೇಳಿ ತೊಗೊಳ್ತಾ ಇದ್ರು. ಹಂಗಾಗಿ ನಾವು ಏನು ಅನ್ನಿಸ್ತು, ಇದು ಚೆನ್ನಾಗಿದೆ, ಇದನ್ನು ಮಾಡ್ಬೋದು ನಾವು ಅಂಥೇಳಿ ಅವ್ರಿಗೆ ಏನೇನು ಇಷ್ಟ ಆಗ್ತಾವಲ್ಲ ಅಂಥ ಎಲ್ಲ ವಸ್ತುಗಳ್ನ, ಪಿಲ್ಲರ್ಸ್ಗಳ್ನ ರೆಡಿ ಮಾಡ್ತಿದ್ವಿ. ಸೋಫಾಗಳು, ಕುರ್ಚಿ, ಟೇಬಲು, ಅದು ಒಂದು ಕಡೆಯಿಂದ ಒಂದು 8-10 ಜನರಿಗೆ ಕೆಲಸನೂ ಕೊಟ್ಟಿದ್ದೀವಿ ನಾವು. ಈಗೀಗ ಏನಾಗಿದೆ, ಈ ಕೆಲಸಗಾರ ಸಿಗದೇ ಇರೋ ಕಾರಣಕ್ಕೆ ನಾವು ಅಷ್ಟೊಂದು ಅದರೊಳಗಡೆ ಇಂಟ್ರೆಸ್ಟ್ ತೊಗೋತಾ ಇಲ್ಲ. ಬಟ್ ಈ ಕಲೆಕ್ಟ್ ಮಾಡೋದು, ಆಮೇಲೆ ಏನಾಗಿದೆ ಅಂದರೆ ಇದು ಮಾಡ್ತಾನೆ ಈ ಕಸ್ಟಮರ್ಗಳು ಏನು ಬರ್ತಿದ್ರಲ್ಲ, ಅವರು ನನಗೊಂದು ಪೇಂಟಿಂಗ್ ಮಾಡಿಕೊಡಿ ಸರ್ ಅಂತಿದ್ರು, ನಮಗೊಂದು ದೊಡ್ಡದೊಂದು ದೇವ್ರ ಚಿತ್ರಗಳು ಮಾಡಿಕೊಡಿ ಅಂತಿದ್ರು, ಆಮೇಲೆ ಸೀನ್ರಿಗಳು ಮಾಡಿಕೊಡಿ ಅಂತಿದ್ರು, ಲ್ಯಾಂಡ್ಸ್ಕೇಪ್ ಮಾಡಂತಿದ್ರು. ಅದು ಮಾಡ್ತಾ ನಮ್ಗೆ ಅದು ಒಂಥರ ನಮ್ಗೆ ಬಾಡಿಗೆ ಗಿಡಿಗೆ ಕಟ್ಟಕ್ಕೆ ಬರ್ಡನ್ನ ಕಮ್ಮಿ ಆಯ್ತು ಅದರಲ್ಲಿಂದ. ಹಂಗಾಗಿ ಇದು ಹಾಬಿನೂ ಇದೆ, ಜೊತೆಗೆ ನಮ್ದೇನು ವೃತ್ತಿ ಇತ್ತಲ್ಲ ಪೇಂಟಿಂಗ್ ಮಾಡುವಂಥದ್ದು, ಡ್ರಾಯಿಂಗ್ ಮಾಡುವಂಥ, ಅದ್ರ ಜೊತೆಗೆ ಅದನ್ನು ನಡೀತಾ ಇದೆ. ಹಂಗಾಗಿ ನಮ್ಗೇನು ಬರ್ಡನ್ ಅನಿಸ್ತಾ ಇಲ್ಲ. ಸರಿ, ಒಟ್ಟಾರೆ ನನ್ನ ಅನಿಸಿಕೆ ಪ್ರಕಾರ ಇದೆಲ್ಲ ಹಿತ್ತಾಳೆ ಐಟಮ್ ಅದಾವು, ತಾಮ್ರದ ಐಟಮ್ ಅದಾವು, ಕಾಸ್ಟ್ಲಿ ಐಟಮ್ ಅದಾವು, ಹಳೆ ಕಾಲದ 100 ವರ್ಷದ ಹಿಂದಿನ ಅದಾವ. ನಿಮ್ಮ ಒಂದು ಗೆಸ್ ಪ್ರಕಾರ ಒಟ್ಟಾರೆ ನಿಮ್ಮ ಶಾಪಲ್ಲಿ ಹೈಯೆಸ್ಟ್ ಬೆಲೆ ಬಾಳುವಂಥದ್ದು, ನೀವು ಇಲ್ಲಿವರೆಗೂ ಮಾರಿರುವಂಥದ್ದು ಒಂದು ಐಟಮ್ ಎಷ್ಟಕ್ಕೆ ಮಾರಿದ್ದೀರಿ, ಅಥವಾ ಅದು ಯಾವ್ದಿರ್ಬೋದು ಅಂತ? ನಾವು ಒಂದು 8 ಲಕ್ಷ 10 ಲಕ್ಷ ರೂಪಾಯಿ ತನಕನೂ ಒಂದೊಂದು ವಸ್ತುಗಳನ್ನ ಮಾರಿದ್ದೀವಿ. ಮೊದಲು ಮಾರಿದ್ದೀವಿ, ಆಮೇಲೆ ಪರ್ಚೇಸು ಮಾಡಿದ್ದೀವಿ ಅಷ್ಟು ಕೊಟ್ಟು. ಈಗ ಅಂದರೆ ಮಾಡಲೇಬೇಕಾಗ್ತೈತಿ, ನೀವು ಅಷ್ಟು ಪರ್ಚೇಸ್ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತೈತೆ, ಅಷ್ಟು ದುಡ್ಡು ನಿಮ್ಗೆ ಬರೋ ಥರ ನೀವು ಇದನ್ನು ಮಾಡಬೇಕಾಗ್ತೈತೆ, ಸೇಲು ಮಾಡಬೇಕಾಗ್ತೈತೆ. ಇಲ್ಲಾಂದ್ರೆ ಜೀವನ ನಡೆಯಲ್ಲ ಇದ್ರಾಗ. ಯಾಕಂದ್ರೆ ಇದ್ರಾಗ ಏನಂದ್ರೆ ಸರ್, ಇದ್ರಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ರಾಗ ಆಲ್ಮೋಸ್ಟ್ ನೀವು ಹೇಳ್ದಂಗೆ. ನಾವು ಎಷ್ಟು ಕೂಡಿಸಿಟ್ಟಿರೋ ದುಡ್ಡೆಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು. ಆಮೇಲೆ ವಿಶೇಷವಾಗಿ MTV ಆಚಾರ್ಯ ಅಂತೇಳಿ ನಮ್ಮ ಕರ್ನಾಟಕದ ಭಾಳ ಹಳಿ ಆರ್ಟಿಸ್ಟು, ಭಾಳ ದೊಡ್ಡ ಲೆಜೆಂಡ್ರಿ ಆರ್ಟಿಸ್ಟ್ ಅಂತ ಹೇಳ್ಬೋದು. ಅವರು ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅವರು. ಅಂಥ ಒಬ್ಬ ಆರ್ಟಿಸ್ಟು, ಅವ್ರದ್ದು ವರ್ಕ್ ನೋಡೋಕೆ ಸಿಗ್ತಿರ್ಲಿಲ್ಲ. ನಾವು ಎಲ್ಲೋ ಏನೋ ಆಗಿ ಏನೋ ಮಿಸ್ ಆಗಿ ಅವ್ರ ವರ್ಕ್ ಎಲ್ಲಿದ್ದಾವಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಅಂಥದ್ದು ಒಂದು ಸರಿ ನನಗೆ ಗೊತ್ತಾಗಿ ನಾನು ಅವ್ರ ಫ್ಯಾಮಿಲಿಯವ್ರಿಗೆ ಹೋಗಿ ಹೇಳಿದೆ, ಹಿಂಗೆ ನಿಮ್ಮ ತಂದೆಯವ್ರ ವರ್ಕ್ ಇದ್ದಾವೆ ನೋಡಿ ತೊಗೊಳ್ಳಿ ಅಂತೆಲ್ಲ ಹೇಳಿದೆ. ಅವ್ರ ಪಾಪ ಅವ್ರಿಗೆ ಅಷ್ಟೆಲ್ಲ ದುಡ್ಡು ಅವ್ರ ತಂದೆಯವ್ರ ವರ್ಕ್ ಇದ್ದರೂ ಸಹಿತ ಬೇರೆಯವ್ರಿಗೆ ಹೋಗ್ಬಿಟ್ಟಿದೆ ಅವೆಲ್ಲ. ಅವ್ರು ಮತ್ತೆ ಪರ್ಚೇಸ್ ಮಾಡಬೇಕಾದ್ರೆ ಅವರು ಕಷ್ಟ ಅವ್ರಿಗೆ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಎಲ್ಲನೂ ಮಾಡಿ ಆದಮೇಲೆ ಕೊನೆಗೆ ಅವ್ರು ಏನಾದರೂ, ಇಲ್ಲ ನೀವು ಏನಾನ ಪರ್ಚೇಸ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಎಕ್ಸಿಬಿಷನ್ ಅದು ಮಾಡೋಂಗಿದ್ರೆ ಮಾಡಿರಿ, ನಮ್ಮ ಕಡೆಯಿಂದ ಆಗಲ್ಲ, ನಮ್ಗೆ ಅಷ್ಟು ಶಕ್ತಿ ಇಲ್ಲ ಅಂತೇಳಿ ಹೇಳಿದಾಗ, ನನ್ನ ಹತ್ರ ಬದ್ದಿದ್ದು ದುಡ್ಡು, ನನ್ನ ಹೆಂಡ್ತಿದು ಗೋಲ್ಡು, ನಮ್ಮ ಬ್ರದರ್ ಹತ್ರ, ನಮ್ಮ ಸ್ನೇಹಿತರು ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ದುಡ್ಡನ್ನು ಖರ್ಚು ಮಾಡಿ ನಾನು ಆ ಪೇಂಟಿಂಗ್ನ ಕಲೆಕ್ಟ್ ಮಾಡಿದೆ. ಇವತ್ತು ಆ ಎಕ್ಸಿಬಿಷನ್ ಮಾಡಿದಾಗ ಎಷ್ಟು ಜನ ಎಷ್ಟು ಖುಷಿಪಟ್ಟರು. ಆಮೇಲೆ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡಿದ್ರು. ಅವ್ರ MTV ಆಚಾರ್ಯ ಅವರ ಬ್ರದರ್ ಮಕ್ಕಳಿದಾರಲ್ಲ, ಅವ್ರ ಅಣ್ಣನ ಮಕ್ಕಳು, ಅವರೆಲ್ಲ ಅವ್ರು ಬಂದು ನಿಮ್ಗೇನಾನ ಹೆಲ್ಪ್ ಬೇಕಾ, ನಾವು ಮಾಡ್ತೀವಿ, ಇಷ್ಟೆಲ್ಲ ಎಫರ್ಟ್ ಮಾಡಿ ನಮ್ಮ ಆಚಾರ್ಯ ಅವ್ರ ಪೇಂಟಿಂಗ್ನ ಉಳಿಸಿದ್ರಿ ಅಂತಂದ್ರೆ, ನಮಗೇನು ಹೆಲ್ಪ್ ಬೇಡ, ಇವರೇ ಅವ್ರದ್ದು ಏನು ಬುಕ್ಸು ಅಥವಾ ಏನಾನ ಮಾಡೋದಿದ್ರೆ ಅಂಥ ಟೈಮ್ನಾಗ ಪಬ್ಲಿಷ್ ಮಾಡ್ರಿ ಅಂತ ಹೇಳಿದೆ. ಹಂಗಾಗಿ ಹಿಂಗೆ ಒಂದೊಂದು ಸರಿ ನಮ್ಮ ಹತ್ರ ಎಷ್ಟು ದುಡ್ಡು ಇದ್ರೂ ಹೋಗ್ಬಿಡುತ್ತೆ. ಇದು ಮೊದಲಿನ ಹಳಿ ರಥಗಳಿಗೆ ಆಮೇಲೆ ದೇವಸ್ಥಾನಗಳಿಗೆ ಬಳಸಿರುವಂಥ ಒಂದು ಇದು ಮರದ ಒಂದು ಮೂರ್ತಿ. ಇದು ನನಗೆ ಸಿಕ್ಕಾಗ ಫುಲ್ ಪೇಂಟ್ ಆಗಿಬಿಟ್ಟು ಪೂರ್ತಿ ಇದು ತುಂಬ ಹೋಗ್ಬಿಟ್ಟಿತ್ತು. ಇದು ಪೇಂಟ್ ಹೊಡೆದು ಇದ್ರೊಳಗಡೆ ಏನಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾನು ಒಂದು ಸರಿ ಗದಗಿಗೆ ಹೋದಾಗ ಗದಗ ಹತ್ರ ಒಬ್ರ ಹತ್ರ ಬಿದ್ದಿತ್ತು. ಇದು ಏನು ಸರ್ ಇದು ಅಂತ ಕೇಳಿದೆ. ಅವ್ರು ಏನೋ ಗೊತ್ತಿಲ್ಲ ಸರ್, ಇಂಥ ಭಾಳ ಇದ್ದು ನಮ್ಮ ಹತ್ರ ಎಲ್ಲನೂ ನಾವು ಸುಟ್ಬಿಟ್ಟಿವಿ ಅಂತ ಹೇಳಿದ್ರು. ನನಗೇನಂತು ಇದರಲ್ಲಿ ಏನೋ ಮೂರ್ತಿ ಇರಬೇಕಲ್ಲ ಅಂಥೇಳಿ ಡೌಟ್ ಬಂದು ಇದನ್ನೆಲ್ಲ ಉಜ್ಜಿ ಎಲ್ಲ ಪೇಂಟನ್ನು ತೆಗೆದೆ. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮ್ಗೆ, ಇನ್ನೂ ಕೆಲವೊಂದು ಕಡೆ ಅಷ್ಟು ದಪ್ಪ ಪೇಂಟ್ ಹೊಡೆದಿದ್ರು. ನಾನು ಒಂದು ವಾರದ ತನಕ ತೆಗೆದ ಮೇಲೆ ಗೊತ್ತಾಯ್ತು ಇದ್ರೊಳಗಡೆ ಒಂದು ಸಿಂಹದ ಕಲಾಕೃತಿ ಇದೆ ಅಂತೇಳಿ. ಈ ಥರ ಎಷ್ಟೋ ಕಲಾಕೃತಿಗಳು ಹಾಳಾಗಿ ಹೋಗ್ಬಿಟ್ಟಿದ್ದಾವೆ, ಗೊತ್ತು ಸಿಗದಂಗೆ ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಇಂಥವೆಲ್ಲ ನಾವು ಕೆಲವೊಂದು ಸರಿ ಉಳಿಸ್ತೀವಿ. ನೀವು ಎಲ್ಲೆಲ್ಲಿ ಯಾವ್ಯಾವ ಊರಿಂದ ಮೂರ್ತಿಗಳನ್ನ ಇಲ್ಲಿವರೆಗೂ ಕಲೆಕ್ಟ್ ಮಾಡಿದ್ದೀರಿ ಸರ್? ಎಲ್ಲೆಲ್ಲಿವರೆಗೂ ಹೋಗಿದ್ದೀರಿ? ನಾವು ಡೆಲ್ಲಿ ಹೋಗಿದ್ದೀವಿ, ಬಾಂಬೆ ಹೋಗಿದ್ದೀವಿ,
ಕಲ್ಕತ್ತಾ ಹೋಗಿದ್ದೀವಿ, ಆಮೇಲೆ ತಮಿಳ್ನಾಡು ಸುತ್ತಲೂ ಅಡ್ಡಾಡಿದ್ದೀವಿ, ಕೇರಳ ಅಡ್ಡಾಡಿದ್ದೀವಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆನೂ ಹಳ್ಳಿಗೂ ಹೋಗಿ ಕಲೆಕ್ಟ್ ಮಾಡಿದ್ದೀವಿ ಒಂದೊಂದ್ಸರಿ. ನಿಮಗೆ ಇನ್ಫಾರ್ಮೇಶನ್ ಏನು ಸಿಗುತ್ತೆ ಸರ್? ಈಗ ಇಲ್ಲಿ ಏನೋ ಒಂದಿದೆ, ಏನೋ ಒಂದು ಆಗ್ತಾ ಇದೆ, ಇಲ್ಲಿ ಏನೋ ಐಟಮ್ ಇದೆ, ನಿಮಗೆ ಇನ್ಫಾರ್ಮೇಶನ್ ಏನು ಸಿಗುತ್ತೆ? ಈಗ ಕೆಲವೊಬ್ರು ಫೋನ್ ಮಾಡ್ತಾರೆ, ನಮ್ಮದು ಆನ್ಲೈನಲ್ಲಿ ಎಲ್ಲ ನಮ್ಮದು ಡೀಟೇಲ್ ಇದೆಯಲ್ಲ, ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ನಾವು ಹೋಗ್ತೀವಿ, ಒಂದೊಂದ್ಸರಿ ಅವರೇ ತಂದು ಕೊಡ್ತಾರೆ. ಹಾಗಾಗಿ ಅದು ನಮ್ಮ ಕಲೆಕ್ಟ್ ಮಾಡೋಕ್ಕೆ ಈಸಿ ಆಗಿದೆ. ಈಗ ಟ್ರಾನ್ಸ್ಪೋರ್ಟೇಷನ್ ಆಯ್ತು, ಆಮೇಲೆ ಈಗ ಕೆಲವೊಂದಿಷ್ಟು ಆಂಟಿಕ್ ಪೀಸ್ಗಳನ್ನು ತರುವಾಗ ಮಾಡುವಾಗ ಈ ಪೊಲೀಸರು, ಪ್ರಾಚ್ಯಶಾಸ್ತ್ರ ಇಲಾಖೆ ಏನೇನೋ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ. ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಆ ಇತಿಹಾಸದ ಏನೋ ಐಟಮ್ ಇದ್ರೆ ಅದು ಬೇರೆ ಏನೇನೋ ಕಾನೂನುಗಳಿದಾವೆ, ಅಂಥದ್ದು ಏನಾದ್ರು ಫೇಸ್ ಮಾಡಿದ್ದೀರಾ ನೀವು ಪ್ರೀವಿಯಸ್? ಇಲ್ಲ, ಅಂಥ ಅಷ್ಟೊಂದು ಹಳೀದು ನಮ್ಗೆ ಯಾವ ಇನ್ನೂವರೆಗೆ ಸಿಕ್ಕಿಲ್ಲ. ಅಕಸ್ಮಾತ್ ಅಂಥದ್ದೇನೋ ಸಿಕ್ಕರಂದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಗೌರ್ಮೆಂಟಿಗೆ. ಬಟ್ ಇವೆಲ್ಲ ಏನಂದ್ರೆ ಅಂಥ ವೆರಿ ಇಂಪಾರ್ಟೆಂಟ್ ವಸ್ತುಗಳೇನಲ್ಲ. ಇಂಪಾರ್ಟೆಂಟ್ ಈಗ ಸರ್ಕಾರ ಕಲೆಕ್ಟ್ ಮಾಡುವಂಥ ವಸ್ತುಗಳು ಏನನ್ನು ಸಿಕ್ಕಾಗ ಅಥವಾ ಯಾರ ಹತ್ರ ಇದ್ದಾಗ ನಾವು ಪೊಲೀಸರಿಗೆ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಇನ್ಫಾರ್ಮೇಷನ್ ಕೊಡ್ತೀವಿ ನಾವು. ಹಾಗಾಗಿ ಅಂಥದ್ದು ಇಲ್ಲಿವರೆಗೆ ಏನೂ ಸಿಕ್ಕಿಲ್ಲ. ಸಿಕ್ಕರೆ ನಾವು ಯೂಶಲಿ ಹೇಳ್ತೀವಿ ನಾವು ಸರ್ಕಾರಕ್ಕೆ. ಸರ್, ಇವು ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಕುರಿಗಾರರು ಹಾಕ್ಕೊಳ್ತಾ ಇರುವಂಥ ಇವು ಚಪ್ಪಲ್ಗಳು. ಇವು ಏನಂದ್ರೆ ಸಂಪೂರ್ಣ ಚರ್ಮದಿಂದ ತಯಾರು ಮಾಡಿರುವಂಥ ಚಪ್ಪಲ್ಗಳು. ಜೊತೆಗೆ ಕೈಲಿಂದ ಕುಸುರಿ ಕೆಲಸ ಮಾಡಿ ಅದಕ್ಕೆ ಹಿತ್ತಾಳಿಲಿಂದ ಡಿಸೈನ್ ಎಲ್ಲ ಮಾಡಿದ್ದಾರೆ. ಹಿಂದೆ ನಾಲ್ಗಳು ಬಡಿಸಿದ್ದಾರೆ. ಇವು ಒಂದೊಂದು ಸರಿ ಹಾಕ್ಕೊಂಡ್ರಂದ್ರೆ 3-4 ವರ್ಷ ಹಾಕ್ಕೊಳ್ಳುವಂಥ ಚಪ್ಪಲ್ಗಳು ಇವು. ಈಗ ಮಾಡೋರು ಭಾಳ ಕಮ್ಮಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಜೊತೆಗೆ ಒಂದು ಇರಲಿ ನಮ್ಮ ಹತ್ರ ಅಂಥೇಳಿ ನಾವು ಹೇಳಿ ಇದನ್ನು ಮಾಡಿಸ್ಕೊಂಡಿರೋವಂಥದ್ದು. ಇದನ್ನು ಬಂದವರೆಲ್ಲ ಇದನ್ನು ನೋಡಿ ಭಾಳ ಇಷ್ಟಪಡ್ತಾರೆ. ಹಾಗಾಗಿ ಇದನ್ನು ನಾವೇನು ಸೇಲ್ಗೆ ಇಟ್ಟಿಲ್ಲ, ಇದನ್ನ ಹಾಗೆ ಒಂದು ಪ್ರಿಸರ್ವೇಷನ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಹತ್ರ. ಇದು ಹಳದು ಹೋಗುವಂಥ ಒಂದು ಕಲೆ ಇದು. ನೀವೇ ಮಾಡಿಸಿದ್ರಿ ಸರ್? ಹೌದೌದು, ನಾವೇ ಮಾಡಿಸಿರೋದು. ಇದು ರಾಮದುರ್ಗದಲ್ಲಿ ಮಾಡಿಸಿರೋದು ಸರ್. ರಾಮದುರ್ಗದಲ್ಲಿ. ಅವಾಗ ಅಲ್ಲಿ ರಾಮದುರ್ಗದಲ್ಲಿ ಭಾಳ ಜನ ಮಾಡ್ತಾಯಿದ್ರು ಇವನ್ನ, ಈಗ ಮಾಡೋದಿಲ್ಲ. ಈಗ ಹಳಿ ಬುಕ್ಗಳು ಸರ್ ಇವು. ವೇದದ ಬಗ್ಗೆ ಮಹಾರಾಜರು ಪಬ್ಲಿಷ್ ಮಾಡಿರುವಂಥ ಬುಕ್ಗಳು. ಮಹಾರಾಜರು ಅವ್ರ ಹೆಸರು ಹೇಳ್ಬೇಕಂದ್ರೆ ಇದ್ರೊಳಗಡೆ ಬರೆದಿದೆ. ಇದು 1961, 62, 63 ಹಿಂಗೆ ಒಂದೊಂದು ವರ್ಷ ಒಂದಿಷ್ಟು ಮಾಡಿರುವಂಥದ್ದು. ಟೋಟಲ್ 33 ಪೀಸ್ಗಳೇನೋ ಇದಾಗಿದ್ರಲ್ಲಿ ಬುಕ್ಕುಗಳು. ಇದ್ರೊಳಗೆ ಕಂಪ್ಲೀಟ್ ಋಗ್ವೇದದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಇದೆ. ಅದು ಮಹಾರಾಜರ ಫೋಟೋನೂ ಇದೆ. ಆಮೇಲೆ ಅದಕ್ಕೇನು ಗೈಡ್ ಮಾಡಿದಂಥ ಸಿದ್ಧಲಿಂಗ ಸ್ವಾಮಿ ಅಂಥೇಳಿ ಒಬ್ಬರು ಮಹಾರಾಜರ ಆಸ್ಥಾನದ ಕಲಾವಿದರು. ಅವ್ರ ಇದ್ರ ಮೇಲೆ ಗೈಡೆನ್ಸ್ ಮೇಲೆ ಆಗಿರುವಂಥ ಪುಸ್ತಕಗಳು. ಇದನ್ನ ಒಬ್ಬರು ದಾನಿಗಳು ನನಗೆ ತಂದು ಕೊಟ್ಟಿರೋದು. ಇರಲಿ, ನಿಮ್ಗೆ ಒಳ್ಳೆ ಜಾಗಕ್ಕೆ ಮುಟ್ಟಿಸ್ರಿ ಅಂತೇಳಿ ನನಗೆ ತಂದು ಕೊಟ್ಟಿರೋದು. ಇವು ವುಡನ್ ಪ್ಯಾನಲ್ಸ್ಗಳು ಸರ್. ಇವು ಇದ್ರ ಮೇಲೆ ಲೈಟ್ ರಿಲೀಫ್ ವರ್ಕ್ ಥರ ಇದನ್ನು ಕೆತ್ತನೆ ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಡಿಸೈನ್ ಇದ್ರ ಮೇಲೆ ಕೆತ್ತನೆ ಆಗಿದೆ. ಇಂಥವು ನಮ್ಮ ಹತ್ರ ಸುಮಾರು 3-4 ಪೀಸ್ಗಳಿದ್ದಾವೆ. ಅದಲ್ಲದೆ ಈ ಥರ ಕೆತ್ತನೆ ಮಾಡಿರುವಂಥ ಸುಮಾರು ಬಾಗಿಲುಗಳು, ಆಮೇಲೆ ವುಡನ್ ಪ್ಯಾನಲ್ಸ್ಗಳು ನಮ್ಮ ಶ್ರೀರಂಗಪಟ್ಟಣದ ಫ್ಯಾಕ್ಟ್ರಿನಾಗ ಇದ್ದಾವೆ. ಅವನಿಗೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀವಿ ನಾವು. ಸ್ಟಿಕ್ ನಡ್ಕೊಂಡು ಹೋಗೋದಕ್ಕೂ ಉಪಯೋಗಿಸ್ಕೋವಂಥದ್ದು. ನಡೆದು ಏನು ಬೇಸರ ಆಯ್ತು ಅಂತಂದ್ರೆ, ಕೂತ್ಕೋಬೇಕು ಅನ್ನಿಸ್ತಂದ್ರೆ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಇದ್ರ ಮಧ್ಯೆ ಈ ಲೆದರ್ ಇದೆ ನೋಡಿ, ಲೆದರ್ ಇದು ಹಿಂಗೆ ಅದ್ರ ಮೇಲೆ ಕೂತ್ಕೊಳ್ತೈತಿ. ಈಗ ಹಳಿದಾಗಿದ್ದಕ್ಕೆ ಹರಿದೋಗಿದೆ. ಹಿಂಗೆ ಒಳಗಡೆ ಇಟ್ಟು ಇದ್ರ ಮೇಲೆ ಹಿಂಗೆ ಕೂತ್ಕೊಂಡ್ಬಿಡೋರು ಕುರ್ಚಿ ಥರ. ಹಂಗಾಗಿ ಇದು 2 in 1. ಆಮೇಲೆ ಇವು ಬೇರೆ ಬೇರೆ ಸ್ಟಿಕ್ಸ್ ಇದಾವೆ ನಮ್ಮ ಹತ್ರ ನೋಡಿರಿ. ಇಷ್ಟೆಲ್ಲ ಸ್ಟಿಕ್ಸ್, ವೆರೈಟಿ ಆಫ್ ಸ್ಟಿಕ್ಸ್ ಇದಾವೆ. ಆಮೇಲೆ ಇದ್ರಲ್ಲಿ ಸ್ಪೆಷಲ್ ಅಂದರೆ ಇದು ಒಂದಿದೆ, ವೆರಿ ಲೋ ವೇಟ್. ಇದಕ್ಕೆ ಬೆಳ್ಳಿಲಿಂದ ಡಿಸೈನ್ ಮಾಡಿದ್ದಾರೆ. ಮಹಾರಾಜರ ಕಾಲದ ಬೆಳ್ಳಿಲಿಂದ ನೀಟಾಗಿ ಡಿಸೈನ್ ಮಾಡಿ ಇದ್ರ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಇದು ಸ್ಪೆಷಲ್. ಇದು ಆಮೇಲೆ ಇದನ್ನು ಸಹಿತ ಏನು ಆರ್ಡಿನರಿ ಇಲ್ಲ. ಇದ್ರ ಮೇಲೆ ಕೆತ್ತನೆ ವರ್ಕ್ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿ. ಅಷ್ಟು ಕಲಾತ್ಮಕವಾಗಿ ಮೊದಲು ಮಾಡ್ತಿದ್ರು. ಈಗ ಅವೆಲ್ಲ ನಿಮ್ಗೆ ನೋಡೋಕ್ಕೂ ಸಿಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ.
ಬ್ರಿಟಿಷ್ ಕಾಲದ ಶೂಸ್ಗಳು ಇವು ಹೆಂಗಂದ್ರೆ ಇವು ಮಡಚಿ ಬೀಳಬಾರ್ದು ಅನ್ನೋದಕ್ಕೆ ಈ ಥರ ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಾರೆ. ಈ ಥರ ಇವು ಕಂಪ್ಲೀಟ್ ಇವೆಲ್ಲನೂ ಸಪ್ರೇಟಾಗಿ ಬಂದ್ಬಿಡ್ತಾವೆ. ಈ ಥರ ಅವು ಬೆಂಡ್ ಆಗಬಾರ್ದು, ಸ್ಟ್ರೈಟ್ ಆಗಿರಬೇಕು ಅನ್ನೋದಕ್ಕೆ ಮಾಡಿದ್ದು. ಆಮೇಲೆ ಇವು ಕಂಪ್ಲೀಟ್ ಲೆದರ್ನಾಗ ಮಾಡಿದ್ದು. ಆಮೇಲೆ ಹಾವು ಅದಿದು ಏನು ಕಚ್ಚಬಾರ್ದು, ಆಮೇಲೆ ಏನು ಹುಳ ಉಪ್ಪಡಿ ಕಡಿಬಾರ್ದು ಅನ್ನೋದಕ್ಕೆ ಈ ಥರ ಸೇಫ್ಟಿ ಹಾಕ್ಕೊಳ್ಳೋದಕ್ಕೆ ಇಷ್ಟು ಉದ್ದನೂ ಶೂಸ್ ಮಾಡಿರ್ತಿದ್ರು. ಅವನ್ನ ಮೇಲಿನ ಭಾಗ ಮುದುಡಿ ಬೀಳಬಾರ್ದು ಅನ್ನೋದಕ್ಕೆ ಇದು ಸೇಫ್ಟಿ ಸಲುವಾಗಿ. ಇದು ನಾನು ಮೇ ಬಿ ಮೈಸೂರಿನಾಗ ತಂದಿರ್ಬೇಕು ಅನ್ನಿಸ್ತಿದ್ರಿ. ಎಷ್ಟು ದಿನ ನಾವು ತಂದು ಆಗಲೇ ಒಂದು 5-6 ವರ್ಷ ಮೇಲೆ ಆಯ್ತು. ಅವ್ರು ಯಾರೋ ಶ್ರೀಮಂತರ ಮನೆಯಾಗಿದ್ದವು ಇವು, ಅವ್ರು ನಮಗೆ ಕೊಟ್ಟರು. ಇದು ವರಹ ಮೂರ್ತಿ ಅಂಥೇಳಿ, ಇದು ತಾಮ್ರದಲ್ಲಿ ಮಾಡಿರುವಂಥ ಶಿಲ್ಪ. ಇದು ಸುಮಾರು ಒಂದು 300-400 ವರ್ಷ ಹಳಿದಿರ್ಬೋದು. ಅದು ಎಲ್ಲೆಲ್ಲೋ ಸುತ್ತಾಡಿ ಕೊನೆಗೆ ನಮ್ಮಲ್ಲಿ ಬಂದಾಗ ಇದನ್ನು ನಾವು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಆಗಿದೆ, ಬಟ್ ಆದರೂ ಸಹಿತ ಇದು ಒಂದು ಒಳ್ಳೆಯ ಕಲಾಕೃತಿ ಅಂತೇಳಿ ನಾವು ಇದನ್ನು ಉಳಿಸ್ಕೊಂಡಿದ್ದೀವಿ. ಅದೇ ಒಂದು 300 ವರ್ಷ. ರಾಜರು ಮೈಸೂರು ಕಾಲದ್ದೇ ಇದು, ಮೈಸೂರು ಅರಸರ ಕಾಲದ್ದು. ಆದರೆ ಇಂಥ ಅಂದ್ರೆ ಅಷ್ಟೊಂದು ಇದು ಹಳಿದೇನಲ್ಲ, ಒಂದು 300 ವರ್ಷ ಅಷ್ಟು ಹಳಿತಂತೂ ಇದೆ. ಇದು 150 ವರ್ಷ ಹಳಿದ್ರಿ. ಇದು ವಿಷ್ಣು, ಶ್ರೀದೇವಿ, ಭೂದೇವಿ ಇರುವಂಥ ತಾಮ್ರದ ಮೂರ್ತಿಗಳು ಇವು. ಇವು ಸುಮಾರು 150 ವರ್ಷ ಹಳಿವು. ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ತೀರಿ ಸರ್? ಆ್ಯಕ್ಚುಲಿ ನಿಮಗೆ ಹೆಂಗೆ ಇದ್ರದ್ದು ರಿಸೋರ್ಸ್ ಅಥವಾ ಹಿಂಗೆ ಇದಾವೆ ಇಲ್ಲಿ ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಯಾರಾದ್ರು ಹೇಳ್ತಾರೆ? ಕೆಲವೊಬ್ರು ಏನು ಮಾಡ್ತಾರೆ, ಗೊತ್ತಿಲ್ಲದೆ ತೂಕಕ್ಕೆ ಹಾಕ್ಬಿಡ್ತಾರೆ ಸರ್. ಅವನ್ನ ತೂಕಕ್ಕೆ ಹಾಕಿದಾಗ ಆ ತೂಕಕ್ಕೆ ತೊಗೊಂಡವ್ರು ಏನು ಮಾಡ್ತಾರೆ, ಅವರು ಅಲ್ಲಿ ಇಲ್ಲಿ ಒಂದಿಷ್ಟು ಜನರಿಗೆ ಕಳಿಸಿರ್ತಾರೆ. ಅಂಥ ಇನ್ಫಾರ್ಮೇಷನ್ ಒಬ್ರಿಗೊಬ್ರಿಗೆ ಹೋಗಿ ಕೊನೆಗೆ ನಮಗೆ ಬರುತ್ತೆ. ನಮಗೆ ಬಂದಾಗ ನಮ್ಗೆ ಅವ್ರಿಗೆ ಕೊಡೋಷ್ಟು ಬೆಲೆ ಕೊಟ್ಟು ತೊಗೊಳ್ಳೋದಾದ್ರೆ ನಾವು ಕೊಟ್ಟು ತೊಗೊಳ್ತೀವಿ. ಇಲ್ಲ ನಮ್ಗೆ ಆಗಲ್ಲ, ಹೆವಿ ಆಯಿತು ದುಡ್ಡು ಅಂತಂದ್ರೆ ನಾವು ತೊಗೊಳಲ್ಲ. ಹಾಗಾಗಿ ಕೆಲವೊಂದು ತೊಗೊಳ್ಳೇಬೇಕು ಅನ್ನಿಸ್ತೈತೆ, ಅನಿವಾರ್ಯ ಅನ್ನಿಸ್ತೈತೆ ಒಂದೊಂದು ಸರಿ. ಇಲ್ಲ ಅಂತಂದ್ರೆ ಅವರು ತೂಕಕ್ಕೆ ಹಾಕ್ತಾರೆ, ಇಲ್ಲ ಮುರಿದು ಹಾಕ್ಬಿಡ್ತಾರೆ. ಅದು ವೇಸ್ಟ್ ಆಗೋಗ್ಬಿಡುತ್ತೆ, ನಮ್ಮ ಕಲಾಕೃತಿಗಳು ಹಾಳಾಗೋಗ್ಬಿಡ್ತಾವೆ. ಅಂಥ ಸಮಯದಲ್ಲಿ ನಾನು ಅವನ್ನ ಕಲೆಕ್ಟ್ ಮಾಡಿ ಇಡ್ತೀನಿ. ಅಂದ್ರೆ ಅದು ಬಿಡ್ಡಿಂಗ್ ಇರುತ್ತಾ ಸರ್? ಹೆಂಗೆ ಅಲ್ಲಿ ಬಿಟ್ ಮಾಡೋರು ಆ ಥರದ ಸಿಚುವೇಶನ್? ಇಲ್ಲ, ಹಂಗೇನಿರಲ್ಲ. ಅದು ಕೆಲವೊಂದು ಸರಿ ಇದನ್ನ ಯಾರು ಮಾರಿರ್ತಾರಲ್ಲ ಅವ್ರಿಗೂ ಸಹಿತ ಗೊತ್ತಿರಲ್ಲ. ಅವ್ರಿಗೇನಂದ್ರೆ ಇದು ತಾಮ್ರದ್ದು ಪೀಸು ಹಳಿದು, ಇದನ್ನ ತೂಕಕ್ಕೆ ಹಾಕಿ ಮತ್ತೇನಾದರೂ ಬೇರೆ ತೊಗೊಳ್ಳೋಣ ಅನ್ನೋವಂಥ ಉದ್ದೇಶ ಇರುತ್ತೆ ಕೆಲವೊಬ್ರಿಗೆ ಅದ್ರದ್ದು ಮಹತ್ವನೂ ಗೊತ್ತಿರುತ್ತೆ. ಬಟ್ ನಮ್ಗೆ ಇಷ್ಟು ದುಡ್ಡು ಬೇಕು ಅಂತ ಕೇಳ್ತಾರೆ. ಅಂಥ ಟೈಮಿಗೆ ಅಷ್ಟು ದುಡ್ಡು ಕೊಟ್ಟು ನಾವು ಖರೀದಿ ಮಾಡಬೇಕಾಗ್ತೈತೆ. ಹಾಗಾಗಿ ಇದನ್ನು ಎಷ್ಟು ದುಡ್ಡಿದ್ರೂ ಸಾಲಲ್ಲ, ಎಷ್ಟಿದ್ರೂ ಸಾಲಲ್ಲ ನಿಮಗೆ. ಅಷ್ಟು ನಮ್ಗೆ ಇನ್ವೆಸ್ಟ್ಮೆಂಟ್ ಆಗೋಗ್ಬಿಡುತ್ತೆ ದುಡ್ಡನ್ನ ಹಾಕಿ. ಯಾಕಂದ್ರೆ ಒಂದೊಂದು ಸರಿ ನಾವು ಅನಿವಾರ್ಯತೆಯಿಂದ ಒಂದೊಂದು ಸರಿ ಮಾರಿಬಿಡ್ತೀವಿ. ಕೆಲವೊಂದು ಸರಿ ನಮಗೂ ದುಡ್ಡು ಅದು ಖರ್ಚಿಗೆ ಬೇಕಾಗ್ತದಲ್ಲ, ಹಾಗಾಗಿ ಕೆಲವೊಂದು ಸರಿ ಮಾರ್ತೀವಿ. ಕೆಲವೊಂದು ಸರಿ ಅವರೇ ಜನ ಹುಡ್ಕಾಡ್ಕೊಂಡು ಬರ್ತಾರೆ, ನಮ್ಗೆ ಬೇಕು ಸರ್, ಪೂಜೆ ಮಾಡ್ತೀವಿ ಕೊಡಿ ಅಂತಾರೆ. ಅಂಥ ಟೈಮಿಗೆ ಅವ್ರಿಗೆ ಕೊಡ್ತೀವಿ.